ಹೀರೆ ಸಸಿ ನೆಲಕ್ಕೆ ಹಬ್ಬ ಹೋಗ್ತಾ ಇತ್ತು. ಅದಕ್ಕೆ ಜಿಗ್ಗಾಗಿ ಕೊಡುವ, ಅದ್ರ ಮೇಲೆ ಹಬ್ಬಿಸುವ ಅಂತ ಇದ್ವಿ. ಆಮೇಲೆ ಬೇಡ ಅನ್ನಿಸ್ತದು, ಚಪ್ಪರದಲ್ಲಿದ್ರೇ ಚೆಂದ. ಹಾಗಾಗಿ ಚಪ್ಪರ ಮಾಡಿದ್ವಿ. ಆ ಕಡೆ ಮತ್ತು ಮೊಗೆ ಸಸಿ ಉಂಟು, ಅದಕ್ಕೆ ಮತ್ತು ನೆಲದಲ್ಲೇ ಹಬ್ಬೋದ್ರೆ ಅದು ಎರಡು ಮಿಕ್ಸ್ ಆಗಿಬಿಡ್ತದೆ ಬಳ್ಳಿ. ಹಾಗಾಗಿ ಚಪ್ಪರ ಮಾಡುವ ಅಂತ ಮಾಡಿದ್ದಾಯಿತು. ಇವಾಗ 3ನೇ ಗೊಬ್ಬರನೂ ಕೊಟ್ಟಾಗಿರಲಿಲ್ಲ. ಹಾಗಾಗಿ ಕೊನೆ ಗೊಬ್ಬರ ಕೊಡುವ ಅಂತ ನಮ್ಮ ಮನೆಯವರು ಸೊಪ್ಪನ್ನು ಕೊಚ್ಚಾಕೊಂಡು ಬಿಟ್ಟು ಅದರ ಮೇಲೆ ಸಗಣಿ ಹಾಕಿದ್ದಾರೆ ಫುಲ್ಲು. 3ನೇ ಗೊಬ್ಬರದಲ್ಲಿ ಸಗಣಿ ಜಾಸ್ತಿನೇ ಕೊಡಬೇಕಾಗ್ತದೆ. ಮತ್ತು ಮಧ್ಯದಲ್ಲೆಲ್ಲೂ ಸಗಣಿ ಹಾಕೋದಿಲ್ಲ, ಗಿಡ ಬಾಡಿ ಸಾಯೋವರೆಗೂ ಇದೇ ಗೊಬ್ಬರ ಆಗಿರ್ತದೆ. ಹಾಗಾಗಿ ಜಾಸ್ತಿನೇ ಸಗಣಿ ಹಾಕಬೇಕಾಗ್ತದೆ. ಮತ್ತು ಎಲೆಗೆ ಕಾಣದೇ ಇದೇ ರೀತಿಲಿ ಮಣ್ಣನ್ನು ಫುಲ್ಲು ಮುಚ್ಚಬೇಕು. ಮಳೆ ಬಂದರೆ ಸ್ವಲ್ಪ ಕಂಡರೂ ಅದು ಮತ್ತೆ ಉದುರಿ ತೊಳ್ಕೊಂಡು ಹೋಗ್ಬಿಡುತ್ತೆ ಮಳೆಗೆ. ಹಾಗಾಗಿ ಚೆನ್ನಾಗಿ ಮಣ್ಣನ್ನು ಮುಚ್ತಾ ಇದ್ದಾರೆ. ಲಿಂಬು ಗಿಡದ ಎಲೆಗಳೆಲ್ಲ ಈ ರೀತಿಯಾಗಿದೆ. ನಾನು ನೋಡಿದಾಗ ಹುಳ ಏನು ಕಾಣಿಸಿರಲಿಲ್ಲ, ಆದರೂ ಗಿಡಗಳು ಈ ರೀತಿಯಾಗಿದೆ. ಹುಳ ತಿಂದಿರಬೇಕು, ತಿಂದಿದ್ರೆ ತಿಂದ ರೀತಿಯಲ್ಲಿ ಕಾಣಿಸ್ತಿದ್ದಾರೆ. ಎಲ್ಲ ಎಲೆಗಳು ಹೀಗೆ ಮಡ್ಚ್ಕೊಂಡು ಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಮತ್ತೊಬ್ಬರ ಹತ್ರ ಕೇಳಿದೆ, ತೊಂದರೆ ಇಲ್ಲ ಅಂತ ಹೇಳಿದರು. ಇದಕ್ಕೆ ಗಿಡ ಎಲೆ ಹೋದರೂ ಮತ್ತೆ ಹೊಸ್ದಾಗಿ ಬರ್ತದೆ ಅಂತ ಹೇಳಿದರು. ಹಾಗಾಗಿ ಸುಮ್ಮನೆ ಇದ್ದೆ. ಇದು ನೆಟ್ಟು ಈಗಾಗ 2 ವರ್ಷ ಆಯಿತು. ಇದು ಬೀಜದಿಂದ ಸಸಿ ಮಾಡಿದ್ದು. ಯಾವಾಗ ಲಿಂಬು ಬರುತ್ತೆ ಅಂತ ನೋಡಬೇಕು. ಇವಾಗ ಗಿಡ ಚೆನ್ನಾಗಿ ಆಗ್ತಾ ಇತ್ತು. ಈ ರೀತಿಯಾಗಿದೆ ಎಲೆಗಳೆಲ್ಲ. ಎಲ್ಲ ಎಲೆನೂ ಆಗಿಲ್ಲ, ಅಲ್ಲಲ್ಲಿ ಈ ರೀತಿ ಆಗಿದೆ. ಸುಮಾರು ಎಳೆ ಎಲೆನೇ ಈ ರೀತಿ ಆಗಿದೆ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ. ಬಂದೆ ನೋಡಿ, ಒಂದೊಂದೇ ಆಗ್ತಾ ಇರ್ತದೆ ಈ ಮೆಣಸಿನ ಗಿಡದಲ್ಲಿ. 3 ಕಡೆ ಮೆಣಸಿನ ಗಿಡ ಹಾಕಿದ್ದೀನಿ. ಅಂದರೆ ಒಂದು ಕಡೆ ನವಿಲು ತಿನ್ಕೊಂಡು ಹೋಗಿದೆ, ಇನ್ನೊಂದು ಕಡೆ ಸುಮಾರು ಮೆಣಸು ಆಗಿದೆ, ಸೀರೆ ಕಟ್ಟಿಟ್ಟಿದೆ. ಇದು ಚೀಲಲ್ಲಿ ಹಾಕಿರೋದು, ಇದು 3ನೇ ಕಡೆ ಹಾಕಿದ್ದು. ಫಸ್ಟ್ ಹಾಕಿದ್ದಿಲ್ಲೇ ಈ ಚೀಲದಲ್ಲೇ. ಬೇಸಿಗೆಯಲ್ಲಿ ಹಾಕಿದ್ದೆ, ಅಂದರೆ ಎಲ್ಲ ಕಡೆ ನೀರು ಹಾಕೋಕ್ಕಾಗೋದಿಲ್ಲ ಅಂತ. ಚೀಲದಲ್ಲಿ ತುಂಬ ಮೆಣಸು ಗಿಡ ಆಗಿತ್ತಲ್ಲ, ಅದನ್ನು ಕಿತ್ಬಿಟ್ಟು 2 ಕಡೆ ನೆಟ್ಟಿದ್ದು. ಇದನ್ನು ಕಟ್ ಮಾಡುವ, ಈಗ ಕಟ್ ಮಾಡ್ಕೊಂಡು ಬಿಟ್ಟು ಆಮೇಲೆ ಸಿಗ್ತೀನಿ ಆಯಿತಾ. ನೋಡಿ, ಒಂದೇ ಮೆಣಸಿನ್ಕಾಯಿ ಸಿಕ್ಕಿದೆ. ಮತ್ತೆ ಸಣ್ಣ ಸಣ್ಣದು ಆಗಿದೆ ನೋಡಿ, ಸಣ್ಣದಾಗಿದೆ. ಮತ್ತೊಂದು ಈ ಕಡೆ ಆಗಿದೆ. ಅದಕ್ಕೇನು ಆರೈಕೆ ಮಾಡಿರಲಿಲ್ಲ, ಹಾಗಾಗಿ ಅಷ್ಟೇ ಆಗಿರೋದು. ಸ್ವಲ್ಪ ಸಗಣಿ ಹಾಕೊಟ್ಟಿದೆ ಬುಡಕ್ಕೆ. ಇವಾಗ 1-2 ಕಾಯಿ ಬರ್ತಾ ಇದೆ. ನಾನು ಇಲ್ಲಿ ತಿಂಡಿ ಹಾಕಿರ್ತೀನಲ್ಲ ದಿನ ಹಕ್ಕಿಗಳಿಗೆ ಅಂತ, ಅಲ್ಲಿ ನವಿಲು ಬಂದು ತಿಂತಾ ಇದೆ. ನಾನು ಒಮ್ಮೆ ಬಂದೆ ಹೊರಗಡೆ, ಅದು ಮೊದಲು ಸಲ ಬಂದಾಗ ಓಡೋಯ್ತು ನಾನು ನೋಡಿ. ನಾನು ಮತ್ತೆ ಹೋಯಿತು ಅಂತ ಒಳಗಡೆ ಹೋಗಿದ್ದೆ, ಮತ್ತೆ ಬಂದು ತಿಂತಾ ಇತ್ತು. ನಾನು ಮೆಲ್ಲನೆ ಬಂದು ಮರೆಯಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನವಿಲು ತಿನ್ನೋದು ನೋಡೋದು ಅಂದರೆ ನನಗೆ ತುಂಬ ಇಷ್ಟ. ನವಿಲು ಹಕ್ಕಿಗಳೆಲ್ಲ ಕಾಳು ಹಾಕ್ತಾ ಇರ್ತೀನಿ, ಅವಾಗ ಬಂದು ತಿಂತಾ ಇರ್ತವೆ. ಅದಕ್ಕೂ ಭಯ ಇರ್ತದಿಲ್ಲ, ನಾವೇನಾದರೂ ಮಾಡ್ತೀವಿ ಅಂತ. ಅದಕ್ಕೆ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಬಿಟ್ಟು ಬೇಗ ತಿಂತಾ ಇದೆ. ಕಾಳನ್ನೆಲ್ಲ ತಿಂದ್ಬಿಟ್ಟು ಹೋಗ್ತಾ ಇತ್ತು. ನಾನು ಹಾಗೆ ವಿಡಿಯೋ ಮಾಡುವ ಅಂತ ಮುಂದೆ ಹೋದೆ. ನಾನು ನೋಡಿ ಮುಂದೆ ಓಡೋಗ್ಬಿಡ್ತು ಅದು. ಹೀಗೆ ಸುಮಾರು ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಕಾಳುಗಳನ್ನು ತಿನ್ಕೊಂಡು ಹೋಗ್ತವೆ. ಮತ್ತು ಇಲಿ ಕಾಟನೂ ಜಾಸ್ತಿ ಆಗಿಬಿಟ್ಟಿದೆ. ಅಲ್ಲೇ ಮನೆ ಮಾಡ್ಕೊಂಡು ಬಿಟ್ಟಿದ್ದೆ ನಾನು. ಅಲ್ಲಿ ತಿಂಡಿ ಹಾಕ್ತಿರ್ತೀನಲ್ಲ, ಅದನ್ನೆಲ್ಲ ತಿನ್ಕೊಂಡ್ಬಿಟ್ಟು ಅಲ್ಲೇ ಮನೆ ಮಾಡ್ಕೊಂಡು ಬಿಟ್ಟಿದೆ. ನೈಟಂತೂ ಮನೆ ಇಡೀ ನಿದ್ದೆನೇ ಬರೋಲ್ಲ, ಅಷ್ಟು ಶಬ್ದ ಮಾಡ್ತಾ ಇರ್ತದೆ ಮನೆ ಒಳಗೆ ಬಂದುಬಿಟ್ಟು. ಹಾಗೆ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.